ರಿಯಲ್ ಸ್ಟಾರ್ ಉಪೇಂದ್ರ ರಮ್ಯಾ ಜೋಡಿ ಮತ್ತೆ ರಕ್ತ ಕಾಶ್ಮೀರ ಜನವರಿ 30ಕ್ಕೆ ರಿಲೀಸ್. 18 ನಿಮಿಷಗಳ ಹಾಡು, ದಿಗ್ಗಜರ ಕ್ಯಾಮಿಯೋ ಶಾಕ್. ಹೌದು ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಈ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದ ಉಪೇಂದ್ರ ಹಾಗೂ ರಮ್ಯಾ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಚಿತ್ರದ ಕೆಲಸಗಳು ಅಷ್ಟರಲ್ಲಿ ನಿಂತು ಹೋಗಿತ್ತು. ಹಾಗಾಗಿ ರಿಲೀಸ್ ಕೂಡ ಮುಂದೂಡುತ್ತಾ ಬಂದಿದ್ದರು. ಆದರೆ ಈಗ ಎಲ್ಲ ಅಡೆತಡೆಗಳು ದೂರವಾಗಿ ಜನವರಿ 30ರಂದು ರಕ್ತ ಕಾಶ್ಮೀರ ಅಧಿಕೃತವಾಗಿ ರಿಲೀಸ್ ಆಗುತ್ತಿದೆ. ಇದರಲ್ಲಿ ವಿಶೇಷ ಅಂದರೆ ಈ ಸಿನಿಮಾ ದೇಶಭಕ್ತಿ ಕಥಾಹಂದರ ಹೊಂದಿದೆ. ಅದಕ್ಕಾಗಿಯೇ ಗಣರಾಜ್ಯೋತ್ಸವದ ವಾರದಲ್ಲೇ ಚಿತ್ರ ಬಿಡುಗಡೆಯಾಗುತ್ತಿದೆ. ಈ ಟೈಮಿಂಗ್ ಕೂಡ ತುಂಬ ಸಿಂಬಾಲಿಕ್ ಅನ್ನಬಹುದು. ಇನ್ನು ಕತೆ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ರಕ್ತ ಕಾಶ್ಮೀರ ಸಿನಿಮಾ ಪಾಕಿಸ್ತಾನದ ಉಗ್ರಗಾಮಿಗಳ ವಿರುದ್ಧದ ಕಥೆಯನ್ನು ಆಧರಿಸಿದೆ. ಸಿನಿಮಾದಲ್ಲಿ ಪಾಕ್ ಉಗ್ರರು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ಮಾಡಿ ಸಾವಿರಾರು ಜನರ ಜೀವಕ್ಕೆ ಅಪಾಯ ತಂದಿರುತ್ತಾರೆ ಅನ್ನೋ ಕಥಾಹಂದರ ಇದೆ. ಈ ಎಲ್ಲ ಘಟನೆಗಳಿಂದ ಬೇಸರಗೊಂಡ ನಾಯಕ ತನ್ನ ಹುಡುಗಿಯ ಜೊತೆ ಸೇರಿ ಬೆಂಗಳೂರಿನಿಂದ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಇರುವ ಉಗ್ರರನ್ನು ಎದುರಿಸುವ ಸಾಹಸಕ್ಕೆ ಇಳಿಯುತ್ತಾನೆ. ದೇಶಭಕ್ತಿ, ಪ್ರೀತಿ, ಹೋರಾಟ ಈ 3 ಎಲಿಮೆಂಟ್ಗಳು ಸಿನಿಮಾದಲ್ಲಿ ಸ್ಟ್ರಾಂಗ್ ಆಗಿ ಇರುವಂತೆ ಹೇಳಲಾಗ್ತಿದೆ. ಇನ್ನು ಈ ಚಿತ್ರವನ್ನು ನಿರ್ದೇಶನ ಮಾಡಿರೋದು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು. ಇವರ ಕೈಚಳಕದಲ್ಲೇ ಈ ಸಿನಿಮಾ ಮೂಡಿಬಂದಿದೆ. ಪ್ರೊಡಕ್ಷನ್ ಅಂದರೆ MDM ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಾಣವಾಗಿದೆ. ಮತ್ತೊಂದು ದೊಡ್ಡ ಹೈಲೈಟ್ ಏನು ಗೊತ್ತಾ? ಈ ಸಿನಿಮಾದಲ್ಲಿ ಸುಮಾರು 18 ನಿಮಿಷಗಳ ಹಾಡು ಇದೆ. ಹೌದು ಸ್ನೇಹಿತರೆ, ಇದು ಸಾಮಾನ್ಯ ಹಾಡಲ್ಲ, ಒಂದು ಮೆಗಾ ಸ್ಪೆಷಲ್ ಸಾಂಗ್ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಈ ಹಾಡಿನಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ನಟರು ಕ್ಯಾಮಿಯೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ವಿಷ್ಣುವರ್ಧನ್, ಅಂಬರೀಷ್, ಶಿವರಾಜ್ ಕುಮಾರ್ ಸೇರಿದಂತೆ ಹಲವರು ನಟರು ಈ ಹಾಡಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿ ಈಗ ಫ್ಯಾನ್ಸ್ಗಳಲ್ಲಿ ಹೈಪ್ ಕ್ರಿಯೇಟ್ ಮಾಡಿದೆ. ಉಪೇಂದ್ರ ಫ್ಯಾನ್ಸ್ಗೆ ಇದು ಡಬಲ್ ಟ್ರೀಟ್ ಅಂತಲೇ ಹೇಳಬಹುದು. ಒಂದು ಕಡೆ ರಿಯಲ್ ಸ್ಟಾರ್ ಮಾಸ್ ರೋಲ್, ಮತ್ತೊಂದು ಕಡೆ ದೇಶಭಕ್ತಿ ಕತೆ, ಮೇಲೆ ರಮ್ಯಾ ಜೊತೆಯ ಜೋಡಿ ಮತ್ತೆ ಒಟ್ಟಿಗೆ ಸ್ಕ್ರೀನ್ ಮೇಲೆ. ಇಷ್ಟು ವರ್ಷ ತಡವಾದ ಮೇಲೆ ರಿಲೀಸ್ ಆಗ್ತಿರೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಏನು ಮಾಡುತ್ತೆ? ಇಂದಿನ ಪೀಳಿಗೆಗೆ ಈ ಕತೆ ಎಷ್ಟು ಕನೆಕ್ಟ್ ಆಗುತ್ತೆ? ಇದು ಸಕ್ಸಸ್ ಆಗುತ್ತಾ ಅಥವಾ ಕಾಂಟ್ರವರ್ಸಿಗೆ ಕಾರಣವಾಗುತ್ತಾ? ಎಲ್ಲದಕ್ಕೂ ಉತ್ತರ ಜನವರಿ 30ಕ್ಕೆ ಸಿಗಲಿದೆ. ನಿಮಗೆ ರಕ್ತ ಕಾಶ್ಮೀರ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ? ಉಪೇಂದ್ರ ರಮ್ಯಾ ಜೋಡಿ ಮತ್ತೆ ನೋಡೋಕೆ ಎಕ್ಸೈಟ್ ಆಗಿದ್ದೀರಾ? 18 ನಿಮಿಷಗಳ ಹಾಡು ಐಡಿಯಾ ಹಿಟ್ ಆಗುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.